ಕಲಬುರಗಿ ನಗರ ಪೊಲೀಸ್ ಠಾಣೆಯ ಅಶೋಕ್ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮತ್ತು ಅವರ ಕ್ರೈಮ್ ಟೀಮ್ ಮಾಡಿರೋ ಒಂದು ಉತ್ತಮ ಪತ್ತೆ ಕಾರ್ಯದ ಬಗ್ಗೆ ತಮಗೆ ವಿವರಿಸಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಇದರಲ್ಲಿ ಅಶೋಕ್ ನಗರ ತಮಗೆಲ್ಲ ತಿಳಿದಿರುವ ಹಾಗೆ ಒಂದು ತುಂಬ ರೆಸಿಡೆನ್ಷಿಯಲ್ ಇರುವಂಥ ಪ್ರದೇಶ, ಹೆಚ್ಚಿನದಾಗಿ ಅಲ್ಲಿ ಜನರು ವಾಸಿಸುವಂಥ ಏರಿಯಾ ಇದೆ. ಅಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಹೆಚ್ಚಿನ ಒಂದು ಮನೆಗಳ್ಳತನಗಳಾಗ್ತಾಯಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ವಿಶೇಷ ಟೀಮನ್ನು ಮಾಡಲಾಗಿತ್ತು ಮತ್ತು ಅವರಿಗೆ ದೊರೆತ ಕೆಲವು ವೈಜ್ಞಾನಿಕ ಸಾಕ್ಷ್ಯಗಳ ಆಧಾರಗಳ ಮೇಲೆ ಒಬ್ಬ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವನ ಬಂಧಿತನ ಹೆಸರು ಮಲ್ಲಿಕಾರ್ಜುನ್ ದೇವೇಂದ್ರಪ್ಪ ತಳವಾರ್ ಅಂತ, ಸುಮಾರು 33 ವರ್ಷ. ಇವನ ಒಂದು ಹಿನ್ನೆಲೆಯನ್ನು ಕಲೆ ಹಾಕಿದಾಗ ಇತ್ತೀಚೆಗೆ ಇವನು ಅಪರಾಧಕ್ಕೆ ಎಸ್ಪೆಷಲಿ ಮನೆಗಳ್ಳತನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರುವಂಥದ್ದು. ಇದರ ಮೊದಲು ಅವನು ವೃತ್ತಿಯಲ್ಲಿ ಈ ಡ್ರೈವಿಂಗ್ ಕೆಲಸ ಮಾಡ್ಕೊಂಡಿದ್ದ, ಟ್ರಕ್ ಡ್ರೈವರ್ ಆಗಿ ಮತ್ತು ಇತರೆ ವಾಹನ ಚಾಲಕನ ಕೆಲಸ ಮಾಡ್ತಾಯಿದ್ದ. ಮತ್ತು ಬೆಂಗಳೂರು ನಗರದಲ್ಲಿ ಮತ್ತು ಕಲಬುರಗಿಯಲ್ಲಿಯೂ ಕೂಡ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ವಾಹನ ಚಲಾವಣೆ ಮಾಡ್ಕೊಂಡಿದ್ದ. ಇತ್ತೀಚೆಗೆ ಏನಾಗಿದೆ, ಅವನ ಏನು ಒಂದು ಫಸ್ಟ್ ವೈಫ್ ಇದ್ದರು, ಅವರು ಬಿಟ್ಟು ಹೋಗಿದ್ದಾರೆ. ನಂತರ ಬೇರೆಯವ್ರ ಜೊತೆ ಲಿವಿನಲ್ಲಿದ್ದಾನೆ. ಅದ್ರ ಜೊತೆಗೆ ಅವನಿಗೆ ಈ ಗ್ಯಾಮ್ಲಿಂಗ್ ಮತ್ತು ಕುಡಿತದ ಒಂದು ಚಟಕ್ಕೆ ಬಲಿಯಾಗಿದ್ದಾನೆ. ಆ ದುಂದು ವೆಚ್ಚದಗೋಸ್ಕರ ಅವನು ಈ ಮನೆಗಳ್ಳತನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ನಾವು ನೋಡಿದಾಗ ಒಟ್ಟು 7 ಮನೆಗಳ್ಳತನ ಮಾಡಿದ್ದಾನೆ ಒಂದೇ ಏರಿಯಾದಲ್ಲಿ. ಅವನು ಈ ಒಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದ, ಗೋದುತಾಯಿ ಕಾಲನಿಯಲ್ಲಿ ಯಾರು ಲಿವ್ ಇನ್ ರಿಲೇಷನ್ ಇದ್ದಾನೆ ಅವ್ರ ಜೊತೆ ವಾಸ ಮಾಡ್ತಾ ಇದ್ದ. ಅಲ್ಲೇ ರೆಕ್ಕಿ ಮಾಡೋದು ರಾತ್ರಿ ಹೊತ್ತು, ಮತ್ತು ಒಂದು ಸ್ಕ್ರೂ ಡ್ರೈವರ್ ಮತ್ತು ರಾಡ್ ಇಟ್ಕೊಂಡು ಮನೆಗಳ್ಳತನ ಮಾಡುವಂಥದ್ದು. ಜಾಸ್ತಿ ಟಾರ್ಗೆಟ್ ಮಾಡಿರೋ ಏರಿಯಾ ಅಂತಂದರೆ ಹೀರಾನಗರ ಇದೆ, KSRTC ಕಾಲನಿ ಇದೆ, ನಿಮಗೆ ಕರುಣೇಶ್ವರ್ ನಗರ ಇದೆ, ಸಂತೋಷ್ ಕಾಲನಿ ಇದೆ. ಬೇಸಿಕಲಿ ಇನ್ ಆ್ಯಂಡ್ ಅರೌಂಡ್ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್. ಇವನ ಒಂದು ಬಂಧನದಿಂದ ಈಗ ನಿಯರ್ಲಿ 10,30,000 ಬೆಲೆ ಬಾಳುವ ಚಿನ್ನಾಭರಣ ಮತ್ತು ಕ್ಯಾಶನ್ನು ರಿಕವರಿ ಮಾಡಿದ್ದಾರೆ. ಮತ್ತು ಇವನು ಎಲ್ಲಿ ಅಪರಾಧ ಮಾಡಿ ಒಂದು ಸಲ ಓಡಾಡ್ತಾ ಇರಬೇಕಾದ್ರೆ ಅಲ್ಲಿ ನಮಗೆ ಒಂದು ವೈಜ್ಞಾನಿಕವಾಗಿ ಒಂದು ಸಾಕ್ಷ್ಯ ದೊರಕಿತ್ತು, CCTV ಫುಟೇಜ್. ಆ ದೊರಕಿದ ಮೇಲೆ ಸ್ಥಳೀಯ ಪೊಲೀಸರು, ನಮ್ಮ ನೈಟ್ ಏನು ಬೀಟ್ ಸಿಬ್ಬಂದಿ ಇದ್ದಾರೆ ಅಲ್ಲೆಲ್ಲ ಅಲರ್ಟ್ ಮಾಡಿತ್ತು. ಅವನು ನೆಕ್ಸ್ಟ್ ಅಫೆನ್ಸ್ ಮಾಡಬೇಕಾದ್ರೆ ಇಂಟ್ಯಾಕ್ಟಾಗಿ ಏನು ಅವನ ಹತ್ರ ಡ್ರೆಸ್ ಹಾಕಿದ್ದು ಫುಟೇಜ್ ಇತ್ತು. ಕೆಲವು ದಿನಗಳ ನಂತರ ಸೇಮ್ ಕಾಸ್ಟ್ಯೂಮಲ್ಲಿ ಅವನು ಸಿಕ್ಕಿರೋದು, ರೆಡ್ ಕ್ಯಾಪ್ ಇರುವಂಥದ್ದು, ಅವನು ಧರಿಸಿರುವ ಶರ್ಟ್ ಪ್ಯಾಂಟ್. ಮತ್ತು ಅದೇ ರೀತಿ ಅಪರಾಧ ಮಾಡಲಿಕ್ಕೆ ಹೋಗಬೇಕಾದ್ರೆ ಅವನನ್ನು ನಮ್ಮ ಟೀಮ್ ಬಂಧನ ಮಾಡಿದ್ದಾರೆ. ಮತ್ತು ಏನು ಕಳ್ಳತನ ಮಾಡಿರುವ ಚಿನ್ನಾಭರಣಗಳಿದ್ದು ಅವುಗಳಲ್ಲಿ ಕೆಲವು ಅವನ ಹತ್ರ ಇಟ್ಕೊಂಡಿದ್ದ ಮತ್ತು ಇನ್ನೂ ಕೆಲವನ್ನು ವಿಲೇವಾರಿ ಮಾಡಿದ್ದನ್ನು ನಮ್ಮ ಅಧಿಕಾರಿಗಳು ವಶಪಡಿಸ್ಕೊಂಡಿದ್ದಾರೆ. ಇವನ ಮೇಲೆ ಈಗ ಮುಂದೆ ನಿಗಾನೂ ಇಡ್ತೀವಿ. ಒಂದು ಮಾಧ್ಯಮದ ಮುಖಾಂತರ ಎಲ್ಲ ಸಾರ್ವಜನಿಕರಲ್ಲಿ ಗಮನಕ್ಕೆ ತರೋದೇನಂತಂದರೆ, ಕರ್ನಾಟಕ ರಾಜ್ಯ ಪೊಲೀಸ್ ಮತ್ತು ಅದರಲ್ಲಿ ನಮ್ಮ ಕಲಬುರಗಿ ಸಿಟಿ ಪೊಲೀಸ್ನೂ ಒಂದು ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಅಂತ ಬೇಸಿಕಲಿ ಇದರಲ್ಲಿ ಏನಂತಂದರೆ, ಒಂದು ವೇಳೆ ತಾವೇನಾದರೂ ಮನೆ ಬಿಟ್ಟು ಪ್ರವಾಸಕ್ಕೆ ಹೋಗ್ಬೋದು ಅಥವಾ ಬೇರೆ ಸಂಬಂಧಿಕರ ಊರುಗಳಿಗೆ ಹೋಗಿರ್ಬೋದು, ಅಂಥದ್ದೇನಾದರೂ ಒಂದು ಸನ್ನಿವೇಶ ಬಂದರೆ ನಮ್ಮ ಕಂಟ್ರೋಲ್ ರೂಮ್ ಫೋನ್ ನಂಬರ್ ಇದೆ 9480805500. ಇದಕ್ಕೆ ನಿಮ್ಮ ಹೆಸರು, ವಿಳಾಸ ಮತ್ತು ನಿಮ್ಮ ಮನೆ ಒಂದು ಎಲ್ಲಿದೆ ಅದರದ್ದು ಲೊಕೇಶನ್ ಹಾಕಿದರೆ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟ್ರಿಗೂ ಕಳಿಸ್ಬೋದು ಅಥವಾ ನಮ್ಮ ಕಂಟ್ರೋಲ್ ರೂಮಿಗೆ ಕಳಿಸ್ಬೋದು. ಒಂದು ವೇಳೆ ಕಳಿಸಿದರೆ ಅದರಿಂದ ನಾವು ಏನು ಮಾಡ್ತಾಯಿದ್ದೀವಿ, ಈಗ ಅಲ್ಲಿ ಹೆಚ್ಚಿನ ಒಂದು ಗಸ್ತು ಆಗ್ತಾಯಿದ್ದೀವಿ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮಲ್ಲಿ. ತಮಗೆ ಈಗ ಕಳೆದ ನಾವು ಒಂದು 15 ಡೇಸ್ನಿಂದ ಸ್ಟಾರ್ಟ್ ಮಾಡಿದ್ದೀವಿ ಇದು ನಗರದಲ್ಲಿ. ಕಳೆದ 15 ಡೇಸಲ್ಲಿ ಎಲ್ಲೆಲ್ಲಿ ನಮಗೆ ಮಾಹಿತಿ ನೀಡಿದ್ದಾರೆ ಸಾರ್ವಜನಿಕರು, ಈಗ ಎಲ್ಲೆಲ್ಲಿ ಮಾಹಿತಿ ನೀಡಿದ್ದಾರೆ ಎಲ್ಲಿಯೂ ಕೂಡ ಅಪರಾಧಗಳಾಗಿಲ್ಲ. ಮತ್ತು ಅದ್ರ ಜೊತೆಗೆ ಏನು ಮಾಡ್ತಾಯಿದ್ದೀವಿ, ನಮ್ಮ ಸಿಬ್ಬಂದಿಗಳು ಹಗಲು ಗಸ್ತಲ್ಲಿ ಯಾರು ಇರ್ತಾರೆ, ಡೇ ಬೀಟಲ್ಲಿ ಹೋಗೋರಿಗೆ ಎಲ್ಲೆಲ್ಲಿ ಈ ಲಾಕ್ಡ್ ಹೌಸಸ್ ಇದೆ ನಾವು ಸ್ವಯಂ ಪ್ರೇರಿತವಾಗಿ ಅವುಗಳನ್ನು ಐಡೆಂಟಿಫೈ ಮಾಡ್ತಾಯಿದ್ದೀವಿ. ಅಲ್ಲಿ ನಾವು ಹೆಚ್ಚಿನ ಒಂದು ಗಸ್ತನ್ನು ಹಾಕ್ತಾಯಿದ್ದೀವಿ. ಒಂದು ನಮ್ಮ ಇಲಾಖೆ ವತಿಯಿಂದನೂ ಮಾಡ್ತಾಯಿದ್ದೀವಿ. ಎಲ್ಲಿ ಸಾರ್ವಜನಿಕರು ನಮಗೆ ಮಾಹಿತಿ ನೀಡ್ತಾ ಇದ್ದಾರೆ ಅಲ್ಲಿ ವಿಶೇಷವಾಗಿ ಒಂದು ನಮ್ಮ ಡೇ ಬೀಟ್ ಮತ್ತು ನೈಟ್ ಬೀಟ್ ಪೆಟ್ರೋಲಿಂಗ್ ಹಾಕ್ತಾಯಿದ್ದೀವಿ. ಅದರಲ್ಲಿ ಅವರು ನಮೂದಿಸ್ಬೋದು ಯಾವತ್ತಿಂದ ಹೋಗ್ತಾ ಇದ್ದಾರೆ, ಎಷ್ಟು ದಿನ ಹೋಗ್ತಾ ಇದ್ದಾರೆ. ಕೆಲವರು 1 ವಾರ ಹೋಗ್ಬೋದು, ಕೆಲವರು 2 ದಿನ ಹೋಗ್ಬೋದು, ಈವನ್ 1 ನೈಟ್ ಹೋದರೂ ಪರವಾಗಿಲ್ಲ.
ಒಂದು ವಿನಂತಿ ಏನಂದರೆ ಒಂದು ಪ್ರೋ ಆ್ಯಕ್ಟಿವ್ ಆಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಏನು ನಮ್ಮ ಮನೆಗಳ್ಳತನ ಪ್ರಕರಣಗಳ ಪತ್ತೆ ಇರುತ್ತೆ, ಇದು ಸುಮಾರು ವೈಜ್ಞಾನಿಕವಾಗಿ ನಮಗೆ ದೊರಕುವ ಸಾಕ್ಷ್ಯಾಧಾರಗಳ ಮೇಲೆ ಇರುತ್ತೆ. CCTV ಫುಟೇಜ್ ಇರ್ಬೋದು, ಫಿಂಗರ್ ಪ್ರಿಂಟ್ ಇರ್ಬೋದು, ಡಾಗ್ ಸ್ಕ್ವಾಡ್ ನೀಡುವ ಕುರುಹುಗಳಿರ್ಬೋದು, ಅಥವಾ ಬೇರೆ ನಮ್ಮ ಪ್ರೊಫೆಷ್ನಲ್ ಇನ್ವೆಸ್ಟಿಗೇಷನ್ ಸ್ಕಿಲ್ಸ್ ಮೇಲೆ ಡಿಟೆಕ್ಷನ್ ಆಗುತ್ತೆ. ನಿಯರ್ಲಿ 55 to 60% ಡಿಟೆಕ್ಷನ್ಸ್ ಆಗ್ಬೋದು. ಇನ್ನೂ ಏನು ಉಳಿದ ಒಂದು 35 to 40% ಎಲ್ಲಿ ಪತ್ತೆ ಆಗಲ್ಲ, ಅವುಗಳನ್ನು ಕಡಿಮೆ ಮಾಡಲಿಕ್ಕೆ ನಾವು ಪ್ರೋಆ್ಯಕ್ಟಿವ್ ಆಗಿ ಪ್ರಿವೆಂಟಿವ್ ಪೊಲೀಸಿಂಗೋಸ್ಕರ ಈ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮನ್ನು ಜಾರಿಗೆ ತರ್ತಾ ಇದ್ದೀವಿ. ಇದರ ಒಂದು ಉಪಯೋಗವನ್ನು ಸಾರ್ವಜನಿಕರು ಬಳಸ್ಕೋಬೇಕಂತ ವಿನಂತಿ ಮಾಡ್ತಾಯಿದ್ದೀನಿ. ಮತ್ತು ಇವತ್ತೇನು ಇವರು ಅಶೋಕನಗರ ಇನ್ಸ್ಪೆಕ್ಟರ್, ACP ಸೌತ್ ಮತ್ತು ಅವರ ಕ್ರೈಮ್ ಸ್ಟಾಫ್ ಏನು ಒಂದು ಪತ್ತೆ ಮಾಡಿದರೆ ಎಂಟೈರ್ ಟೀಮಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.